ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ಒಂದು ಕ್ಲಾಸ್ನಲ್ಲಿ ಕಡಿಮೆ ಕೃಷಿ ಉತ್ಪಾದನೆಗೆ ಕಾರಣಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಅದರಲ್ಲಿ ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ, ನೈಸರ್ಗಿಕ ಕಾರಣ ಮತ್ತು ತಾಂತ್ರಿಕ ಕಾರಣದ ಬಗ್ಗೆ ನಾವು ಕಳೆದ ಒಂದು ಕ್ಲಾಸ್ನಲ್ಲಿ ಡಿಸ್ಕಸನ್ನು ಮಾಡಿದ್ವಿ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಕ್ರಮಗಳು ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸನ್ನು ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಭೂ ಸುಧಾರಣೆಯ ಅನುಷ್ಠಾನ. ಭಾರತದ ಕೃಷಿ ಕ್ಷೇತ್ರದಲ್ಲಿನ ಕಡಿಮೆ ಉತ್ಪಾದಕತೆಯ ಸಮಸ್ಯೆಯನ್ನು ನಿವಾರಿಸಬೇಕೆಂದರೆ ಭೂ ಸುಧಾರಣೆ ಕಾರ್ಯಕ್ರಮವನ್ನು ನಾವು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು. ಇದರಿಂದಾಗಿ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಆಗಬೇಕು ಹಾಗೂ ಭೂಮಿಯನ್ನು ಉಳುವ ರೈತನಿಗೆ ಭದ್ರತೆ ದೊರೆಯುತ್ತದೆ. ಆಗ ಅವನು ತನ್ನ ಭೂಮಿಯ ಅಭಿವೃದ್ಧಿಗೆ ಕ್ರಮ ಕೈಗೊಳ್ತಾನೆ ಹಾಗೂ ಉತ್ಪಾದನೆಯನ್ನು ಆತ ಹೆಚ್ಚಿಸ್ತಾನೆ. ಜೊತೆಗೆ ಭೂ ಸುಧಾರಣೆಗಾಗಿ ಸರ್ಕಾರ ಕೈಗೊಂಡಂಥ ಕ್ರಮಗಳನ್ನು ನಾವು ಎಲ್ಲ ರೈತರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಬೇಕಾಗಿತ್ತು. ಭಾರತೀಯ ರೈತರು ನಾವು ಈಗಾಗಲೇ ಹೇಳಿದ ಹಾಗೆ ಅನಕ್ಷರಸ್ಥರು, ಅಜ್ಞಾನಿಗಳು, ಮೌಢ್ಯವನ್ನು ಅಳವಡಿಸಿಕೊಂಡಂಥ ವ್ಯಕ್ತಿಗಳಾಗ್ಯಾರ. ಹಾಗಾಗಿ ಅವರಿಗೆ ಸರ್ಕಾರದ ಯಾವುದೇ ಯೋಜನೆಗಳು ಬಂದರೂ ಸಹ ಅದನ್ನು ಅವರು ಅಳವಡಿಸಿಕೊಳ್ಳೋದಾಗಲಿ ಅಥವಾ ಅದರ ಬಗ್ಗೆ ವಿಚಾರ ಮಾಡೋದಾಗಲಿ ಅವರು ಮಾಡೋದಿಲ್ಲ. ಹಾಗಾಗಿ ಯಾವುದೇ ಭೂ ಸುಧಾರಣಾ ಕಾರ್ಯಕ್ರಮಗಳು ಜಾರಿಗೆ ಸರ್ಕಾರ ತೆಗೆದುಕೊಂಡು ಬಂದರೂ ಅವುಗಳನ್ನು ತಳಮಟ್ಟದಲ್ಲಿನ ರೈತರಿಗೆ ತಲುಪುವ ಹಾಗೆ ನಾವು ಮಾಡಬೇಕಾಗಿದೆ. ಅಂದಾಗ ಮಾತ್ರ ಕೃಷಿ ಉತ್ಪಾದನೆಯನ್ನು ನಾವು ಹೆಚ್ಚು ಮಾಡಬಹುದು. ಇದಾದ ನಂತರ ನೀರಾವರಿ ಸೌಲಭ್ಯಗಳ ವಿಸ್ತರಣೆ. ಭಾರತದಲ್ಲಿ ನೀರಾವರಿ ಸೌಲಭ್ಯದ ಕೊರತೆಯಿಂದ ಕೂಡೈತೆ ಅಂತ ಹೇಳಿ ನಾವು ಕಳೆದ ಕ್ಲಾಸ್ನಲ್ಲಿ ಹೇಳಿ, ಲಭ್ಯವಿರುವ ನೀರಾವರಿ ಸವಲತ್ತುಗಳಲ್ಲಿ ಕೇವಲ 77% ಬಳಸಿಕೊಳ್ಳಲಾಗುತ್ತಿದೆ. ಇನ್ನೂ 33% ಸವಲತ್ತುಗಳನ್ನು ಉಪಯೋಗಿಸಬೇಕಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಲಭ್ಯವಿರುವ ಎಲ್ಲ ನೀರಾವರಿ ಮೂಲಗಳನ್ನು ಬಳಸಿಕೊಳ್ಳಬೇಕಾಗೈತಿ. ಇನ್ನೂ 37 ಮಿಲಿಯನ್ ಹೆಕ್ಟೇರ್ಗಳಿಗೆ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸುವಷ್ಟು ಅವಕಾಶ ಭಾರತದಲ್ಲಿ ಐತಿ. ಜೊತೆಗೆ ನಾವು ರೈತರಿಗೆ ನೀರು ವ್ಯರ್ಥವಾಗದ ಹಾಗೆ ಹನಿ ನೀರಾವರಿ ಪದ್ಧತಿ, ತುಂತುರು ನೀರಾವರಿ ಪದ್ಧತಿ, ಈ ರೀತಿ ಇವುಗಳೆಲ್ಲ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ನಾವು ಅವರಿಗೆ ಪ್ರೇರಣೆಯನ್ನು ಕೊಡಬೇಕಾಗಿತ್ತು. ಸಮರ್ಪಕವಾದ ನೀರಿನ ನಿರ್ವಹಣೆಯನ್ನು ನಾವು ಮಾಡಿದರೆ ಕೆರೆಗಳ ನಿರ್ಮಾಣ ಮಾಡಬೇಕು, ಡ್ಯಾಮ್ಗಳ ನಿರ್ಮಾಣವನ್ನು ಮಾಡಬೇಕು. ಹರಿದು ಹೋಗುವ ನೀರನ್ನು ನಾವು ಏನಪ್ಪ ಅಂತಂದರೆ ತಡೆದು ಅದನ್ನು ನಾವು ಅಭಿವೃದ್ಧಿ ಕಾರ್ಯಗಳು ಅಂದರೆ ಉತ್ಪಾದನೆಗೆ ಬೆಳೆಸ್ಕೊಳ್ಬೇಕಾಗಿತ್ತು. ಇವತ್ತು ನೀವು ಕಳೆದ ದಿನಗಳಲ್ಲಿ ನೋಡಿರ್ಬೋದು, ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆಯಾಗಿ ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ ಬಂದಿದ್ದನ್ನು ನೀವು ನೋಡಿರಿ. ಆ ರೀತಿ ಸರಿಯಾದ ಡ್ಯಾಮ್ಗಳನ್ನು, ಸಣ್ಣ ಸಣ್ಣ ಡ್ಯಾಮ್ಗಳನ್ನು ನಿರ್ಮಾಣ ಮಾಡುವುದು, ಹರಿಯುವ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವುದು, ಆ ನೀರು ಸರಿಯಾದ ರೀತಿಯಲ್ಲಿ ಭೂಮಿಯ ಒಳಗಡೆ ಇಂಗುವ ಹಾಗೆ ಮಾಡಿದ್ದೇ ಆದರೆ ಅದು ಕೃಷಿಯನ್ನು ನಾವು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಒಯ್ಬೋದು. ಇದರ ಜೊತೆಗೆ ಉತ್ಪಾದನೆಯನ್ನು ಸಹ ನಾವು ಏನಪ್ಪ ಅಂದ್ರೆ ಹೆಚ್ಚು ಮಾಡಬಹುದು ಅನ್ನುವಂಥ ಒಂದು ವಿಚಾರವನ್ನು ನಾನು ನಿಮಗೆ ಹೇಳಿಕ್ಕೆ ಬಯಸ್ತೀನಿ. ಇದಾದ ನಂತರ ಉತ್ತಮ ಬಿತ್ತನೆ ಬೀಜಗಳನ್ನು ಇವತ್ತು ಪೂರೈಕೆಯನ್ನು ಮಾಡಬೇಕಾಗೈತಿ. ಇವತ್ತು ರೈತರಿಗೆ ಉತ್ತಮ ಬಿತ್ತನೆ ಬೀಜಗಳನ್ನು ಪೂರೈಸಬೇಕು. ಸುಧಾರಿತ ತಳಿಯ ಬೀಜಗಳು ಮತ್ತು ಹೆಚ್ಚು ಉತ್ಪನ್ನ ನೀಡುವ ಬೀಜಗಳನ್ನು ರೈತರಿಗೆ ನಾವು ಇವತ್ತು ಒದಗಿಸಬೇಕಾಗೈತಿ. ಭಾರತದಲ್ಲಿ ಹಸಿರು ಕ್ರಾಂತಿಯ ತರುವಾಯ ಸುಧಾರಿತ ತಳಿಯ ಬೀಜಗಳನ್ನು ಸುಮಾರು 75 ಮಿಲಿಯನ್ ಹೆಕ್ಟೇರ್ ಭೂಮಿಗಳಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಆದರೂ ಇನ್ನೂ 100ಕ್ಕೂ ಅಧಿಕ ಮಿಲಿಯನ್ ಹೆಕ್ಟೇರ್ ಭೂಮಿಯಲ್ಲಿ ಈ ಸುಧಾರಿತ ತಳಿಯನ್ನು ಬಳಸಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಯೋಚನೆಯನ್ನು ಮಾಡಬೇಕಾಗೈತಿ. ಅಲ್ಲದೆ ರೈತರು ಏನಪ್ಪ ಅಂತಂದ್ರೆ ಮೊದಲು ಹಳೆಯ ಕ್ರಮಗಳು ಏನಿದ್ದು ಉತ್ತಮ ಬೀಜಗಳನ್ನು ಅವರು ಬೆಳೆಯನ್ನು ಬೆಳೆದು ಅದನ್ನು ಸಂರಕ್ಷಿಸಿ ಮುಂದಿನ ವರ್ಷ ಅದನ್ನು ಬೆಳೆಗಳಿಗೆ ಬೆಳೆಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ
ಮಾಡಬಹುದು. ಇದಾದ ನಂತರ ರಸಗೊಬ್ಬರಗಳ ಪೂರೈಕೆ. ಸುಧಾರಿತ ತಳಿಗಳು ಹೆಚ್ಚಿನ ರಸಗೊಬ್ಬರಗಳನ್ನು ಅಪೇಕ್ಷೆ ಪಡ್ತವೆ. ಪ್ರತಿ ಹೆಕ್ಟೇರ್ ಭೂಮಿಗೆ ಬಳಸಲಾಗುತ್ತಿರುವ ರಸಗೊಬ್ಬರಗಳ ಪ್ರಮಾಣ ಭಾರತದಲ್ಲಿ ಕೇವಲ 144 ಕಿಲೋಗ್ರಾಂಗಳಾಗಿದ್ದು, ಈ ಪ್ರಮಾಣ ಚೀನಾದಲ್ಲಿ 262, ಫ್ರಾನ್ಸ್ನಲ್ಲಿ 161, ಈಜಿಪ್ಟ್ನಲ್ಲಿ 306 ಕಿಲೋಗ್ರಾಂಗಳಷ್ಟಿದೆ. ರಸಗೊಬ್ಬರಗಳ ಬಳಕೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದರಿಂದ ಸರ್ಕಾರ ರೈತರನ್ನು ಹೆಚ್ಚು ರಸಗೊಬ್ಬರಗಳನ್ನು ಬಳಸುವಂತೆ ಪ್ರೇರೇಪಿಸಬೇಕು ಹಾಗೂ ರಸಗೊಬ್ಬರಗಳನ್ನು ರಿಯಾಯಿತಿ ದರದಲ್ಲಿ ಕೊಡಬೇಕು ಅಂಥೇಳಿ ಹೇಳ್ಬೋದು. ಇನ್ನು ಇದಾದ ನಂತರ ಸಾಲ ಸೌಲಭ್ಯಗಳು. ಭಾರತೀಯ ರೈತರು ಬಡವರಾಗಿದ್ದು ಅನಕ್ಷರಸ್ಥರಾಗ್ಯಾರ. ಜೊತೆಗೆ ಅವರು ಉತ್ಪಾದಕತೆ ಕಡಿಮೆ ಇರೋದರಿಂದ ಅವರಿಗೆ ಸರಿಯಾದ ಸಮಯದಲ್ಲಿ ಅವರಿಗೆ ಬೇಕಾದಷ್ಟು ಸಾಲ ಇವತ್ತು ಸಿಗ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಸರ್ಕಾರ ಕೃಷಿಗಾಗಿಯೇ ಕೆಲವೊಂದಿಷ್ಟು ಬ್ಯಾಂಕುಗಳನ್ನು ಇವತ್ತು ಸ್ಥಾಪನೆ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಭಾರತದ ಕೃಷಿಯಲ್ಲಿ ಉತ್ಪಾದಕತೆ ಕಡಿಮೆಗೊಳ್ಳುತ್ತಿರುವುದಕ್ಕೆ ಸಾಲ ಸೌಲಭ್ಯದ ಕೊರತೆ ಒಂದು ಪ್ರಮುಖ ಕಾರಣ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗುವುದಿಲ್ಲ. ಸರ್ಕಾರ ವಿವಿಧ ಮೂಲಗಳಿಂದ ಲಭ್ಯವಿರುವ ಹಣಕಾಸಿನ ಸೌಲಭ್ಯಗಳನ್ನು ಹೆಚ್ಚಿಸಬೇಕು. ಆಗ ರೈತರು ಅನಾವಶ್ಯಕವಾಗಿ ಋಣಬಾಧೆಯಲ್ಲಿ ನರಳುವುದು ತಪ್ಪುತ್ತದೆ ಅಂಥೇಳಿ ಹೇಳ್ಬೋದು. ಇದರಿಂದ ಕೃಷಿಯ ಪ್ರಗತಿ ಆಗ್ತೈತಿ, ಕೃಷಿ ಉತ್ಪಾದನೆ ಹೆಚ್ಚಾಗ್ತೈತಿ ಅನ್ನುವಂಥದ್ದನ್ನ ಹೇಳ್ತೇನೆ. ಇನ್ನು ಮುಂದಿನ ಪಾಯಿಂಟು ಮಾರುಕಟ್ಟೆ ಸೌಲಭ್ಯ. ಭಾರತದಲ್ಲಿ ಕೃಷಿ ಸರಕುಗಳಿಗೆ ಮಾರುಕಟ್ಟೆ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಲಭ್ಯವಿರುವುದಿಲ್ಲ. ಇದರಿಂದಾಗಿ ರೈತರು ವಿನಾಕಾರಣ ನಷ್ಟ ಅನುಭವಿಸಬೇಕಾಗ್ತದೆ. ಸರ್ಕಾರ ಕೃಷಿ ಸಾಮಗ್ರಿಗಳಿಗೆ ಸಂಘಟಿತ ಮಾರುಕಟ್ಟೆ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಉತ್ಪಾದಕತೆಯನ್ನು ವೃದ್ಧಿಗೊಳಿಸಬೇಕು. ಜೊತೆಗೆ ಮಧ್ಯವರ್ತಿಗಳನ್ನು ನಿರ್ಮೂಲನೆ ಮಾಡುವಂಥ ಒಂದು ಕೆಲಸ ಇವತ್ತು ಸರ್ಕಾರದ ಹೊಣೆಯಾಗೈತಿ. ಜೊತೆಗೆ ರೈತರಿಗೂ ನಾವು ಇದರ ಬಗ್ಗೆ ತಿಳುವಳಿಕೆಯನ್ನು ಕೊಡುವುದು ಬಹಳಷ್ಟು ಅವಶ್ಯಕತೆ ಐತಿ. ರೈತರಿಗೆ ಮಧ್ಯವರ್ತಿಗಳಿಂದ ಆಗುವಂಥ ನಷ್ಟವನ್ನು ತಪ್ಪಿಸಬಹುದು. ಅವರು ತಮ್ಮ ಸಂಘಗಳನ್ನು ಸ್ಥಾಪಿಸಿ ಆ ಸಂಘಗಳ ಮೂಲಕ ಮಾರಾಟವನ್ನು ಹೆಚ್ಚು ಮಾಡೋದಾದರೆ ಅವರಿಗೆ ಹೆಚ್ಚಿನ ಲಾಭ ಬರುತ್ತದೆ. ಆ ರೀತಿ ಹೆಚ್ಚಿನ ಲಾಭ ಬಂದಾಗ ರೈತ ಇನ್ನಷ್ಟು ಉತ್ತೇಜನಕ್ಕೆ ಒಳಪಟ್ಟು ಕೃಷಿ ಉತ್ಪಾದನೆಯನ್ನು ಆತ ಹೆಚ್ಚು ಮಾಡ್ತಾನೋ ಅಂತ ಹೇಳ್ಬೋದು. ಇದಾದ ನಂತರ ಇನ್ನು ಉತ್ತೇಜಕಗಳು. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಉತ್ತೇಜಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ರೈತರಿಗೆ ಸಹಾಯಧನವನ್ನು ಕೊಡುವುದು, ತೆರಿಗೆ ರಿಯಾಯಿತಿಯನ್ನು ನೀಡುವುದು, ಬೆಂಬಲ ಬೆಲೆ ಘೋಷಿಸುವುದು, ಬೆಳೆ ವಿಮೆ, ಭೂ ಸುಧಾರಣೆ ಜಾರಿಗೆ ತರುವುದರ ಮೂಲಕ ಮತ್ತು ಸಲಕರಣೆ, ಬಿತ್ತನೆ ಬೀಜಗಳನ್ನು ರಿಯಾಯಿತಿ ದರದಲ್ಲಿ ಪೂರೈಸುವುದರ ಮೂಲಕ ಹಾಗೂ ಪ್ರಗತಿಪರ ರೈತರನ್ನು ಸನ್ಮಾನಿಸುವುದರ ಮೂಲಕ, ಬಹುಮಾನ ಪ್ರಶಸ್ತಿಗಳನ್ನು ನೀಡುವುದರ ಮೂಲಕ ಉತ್ಪಾದನೆಯನ್ನು ನಾವು ಹೆಚ್ಚು ಮಾಡಬಹುದು. ಇನ್ನು ಕೃಷಿ ಸಂಶೋಧನೆ ವ್ಯಾಪಕವಾಗಿ ನಡೆಯಬೇಕಿದೆ. ಕೃಷಿ ಸಂಶೋಧನಾ ಕೇಂದ್ರಗಳು, ಪ್ರಯೋಗಾಲಯಗಳು, ವಿಜ್ಞಾನಿಗಳು ಮತ್ತು ರೈತರ ನಡುವೆ ಉತ್ತಮ ಬಾಂಧವ್ಯ ಏರ್ಪಡಬೇಕು. ಹೊಸ ತಳಿಗಳು, ಹೊಸ ಬಿತ್ತನೆ ಬೀಜಗಳು, ಉಪಕರಣಗಳು, ಯಂತ್ರಗಳು, ಕೀಟನಾಶಕಗಳು ಮತ್ತು ರಸಗೊಬ್ಬರಗಳು ಸಂಶೋಧನೆ ಆಗಬೇಕು ಹಾಗೂ ಅವುಗಳ ಬಳಕೆ ಕೃಷಿಯಲ್ಲಿ ಹೆಚ್ಚಾಗಬೇಕು. ಇನ್ನೂ ಒಂದು ಪ್ರಮುಖ ಸಮಸ್ಯೆ ಏನು ಅಂತಂದರೆ, ಹೊಸ ಆವಿಷ್ಕಾರಗಳು ಕೃಷಿಯಲ್ಲಿ ಕಂಡು ಬಂದಾಗ ಅವುಗಳನ್ನು ಅಳವಡಿಸಿಕೊಳ್ಳುವಂಥ ಮನೋಭಾವ ಭಾರತೀಯ ರೈತರಲ್ಲಿ ಇರೋದರಿಂದ ಆ ಒಂದು ಹಿಂದೇಟು ಹಾಕುವಂಥ ಮನೋಭಾವನೆಯನ್ನು ನಾವು ಮೊದಲು ಕಡಿಮೆ ಮಾಡಬೇಕು. ರೈತರಿಗೆ ಸಮರ್ಪಕವಾಗಿ ತಿಳುವಳಿಕೆಯನ್ನು ಕೊಡಬೇಕು. ರೈತರಿಗೆ ಸರ್ಕಾರಗಳು, ಸಂಘ ಸಂಸ್ಥೆಗಳು ಸಬ್ಸಿಡಿ ದರದಲ್ಲಿ ಹೊಸ ಸಂಶೋಧನೆಗಳನ್ನು ಪರಿಚಯ ಮಾಡುವಂಥ ಕೆಲಸ ಇವತ್ತು ಆಗಬೇಕಾಗಿತ್ತು. ಇನ್ನು ದೊಡ್ಡ ಹಿಡುವಳಿಗಳ ರಚನೆ ಆಗಬೇಕಾಗಿತ್ತು. ಸರ್ಕಾರ ಈಗಾಗಲೇ ಕಳೆದ ಕ್ಲಾಸ್ನಲ್ಲಿ ಹೇಳಿರುವ ಹಾಗೆ ಪಿತ್ರಾರ್ಜಿತ ಆಸ್ತಿಯಿಂದ ಭೂಮಿಗಳು ಒಡೆದು ಹಂಚಿ ಹೋಗ್ಯಾವು. ಅವುಗಳನ್ನು ದೊಡ್ಡ ಹಿಡುವಳಿಯಾಗಿ ನಾವು ಇವತ್ತು ಪರಿವರ್ತನೆಗೊಳಿಸಬೇಕಾಗಿದೆ. ಸಣ್ಣ ಪ್ರಮಾಣದಲ್ಲಿರುವ
ಅನಾರ್ಥಿಕ ಭೂ ಹಿಡುವಳಿಯನ್ನು ಒಟ್ಟು ಸೇರಿಸಿ ದೊಡ್ಡ ಹಿಡುವಳಿಯನ್ನಾಗಿ ಮಾಡಬೇಕು. ಭೂ ಹಿಡುವಳಿಗಳು ಮತ್ತು ಇಬ್ಬಾಗವಾಗುವುದು, ಹರಿದು ಹಂಚಿ ಹೋಗುವುದನ್ನು ತಪ್ಪಿಸಬೇಕು. ಇದರಿಂದ ಯಾಂತ್ರಿಕ ಬೇಸಾಯದ ಅಳವಡಿಕೆ ಸಾಧ್ಯವಾಗ್ತದೆ. ದೊಡ್ಡ ಹಿಡುವಳಿ ಭೂಮಿ ಇದ್ದಾಗ ಅಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಬಹುದು, ಖರ್ಚನ್ನು ಕಡಿಮೆ ಮಾಡ್ಬೋದು ಅನ್ನೋದನ್ನು ನಾವು ರೈತರಿಗೆ ತಿಳುವಳಿಕೆಯನ್ನು ಹೇಳಬೇಕು. ಇನ್ನು ಇದಾದ ನಂತರ ಅನಕ್ಷರತೆಯ ನಿವಾರಣೆ. ಇದು ಬಹಳ ದೊಡ್ಡ ಸಮಸ್ಯೆ ಆಗೈತಿ ಇವತ್ತು ಭಾರತದಲ್ಲಿ. ಭಾರತದ ಕೃಷಿ ರಂಗಕ್ಕೆ ದೊಡ್ಡ ಶಾಪವೆಂದರೆ ಅನಕ್ಷರತೆ. ರೈತರು ಅನಕ್ಷರಸ್ಥರು, ಅಜ್ಞಾನಿಗಳು, ಮೌಢ್ಯರು ಮತ್ತು ಸಂಪ್ರದಾಯಬದ್ಧ ವಾದಿಗಳಾಗಿರೋದ್ರಿಂದ ಕೃಷಿ ಉತ್ಪಾದನೆ ಕುಂಠಿತಗೊಳ್ಳಾಗ್ತೈತಿ. ಆದ್ದರಿಂದ ರೈತರಿಗೆ ಸೂಕ್ತ ಶಿಕ್ಷಣ, ತರಬೇತಿಯನ್ನು ಇವತ್ತು ಸರ್ಕಾರಗಳು ನೀಡಬೇಕಾಗಿತ್ತು. ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ಅವರಲ್ಲಿ ಬೆಳೆಸಬೇಕು. ಶೂನ್ಯ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಹಾಗೆ ಅವರನ್ನು ಪ್ರೇರೇಪಿಸಬೇಕು. ಇದರಿಂದ ಕೃಷಿ ಉತ್ಪಾದನೆಯನ್ನು ನಾವು ಇವತ್ತು ಹೆಚ್ಚಿಸಬಹುದು. ಇನ್ನು ಅಧಿಕ ಜನರ ವರ್ಗಾವಣೆ. ನಾನು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ ಹಾಗೆ ಭಾರತದ ಕೃಷಿ ವಲಯದಲ್ಲಿ 59% ಜನ ಅವಲಂಬನೆಯನ್ನು ಮಾಡ್ಯಾರ ಒಟ್ಟು ಜನಸಂಖ್ಯೆಯಲ್ಲಿ ಅಂತ ಹೇಳಿದ್ದೆ. ಹಾಗಾಗಿ ಈ ಅಧಿಕ ಒತ್ತಡವನ್ನು ನಾವು ಇವತ್ತು ತಪ್ಪಿಸಬೇಕಾಗೈತಿ. ಆ ಅಧಿಕ ಒತ್ತಡವನ್ನು ನಾವು ಹೇಗೆ ತಪ್ಪಿಸುವುದು ಅಂತಂದ್ರೆ ಕೈಗಾರಿಕಾ ವಲಯವನ್ನು ವಿಸ್ತಾರಗೊಳಿಸುವುದು, ಹೊಸ ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದು, ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರಗಳು ಮಾಡಬೇಕು. ಹಾಗಾಗಿ ಕೃಷಿಯ ಮೇಲೆ ಹೆಚ್ಚಿದಂಥ ಜನರ ಒತ್ತಡವನ್ನು ಕಡಿಮೆ ಮಾಡಿ ಆ ಹೆಚ್ಚುವರಿ ಜನರಿಗೆ ಬೇರೆ ಬೇರೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರಗಳು ಮಾಡಬೇಕಾಗೈತಿ. ಜೊತೆಗೆ ರೈತರು ಕೂಡ ಇದರ ಬಗ್ಗೆ ಗಮನ ಹರಿಸಿ ಇವತ್ತು ಸರ್ಕಾರನೇ ಎಲ್ಲವನ್ನು ಮಾಡಲಿ ಅಂತ ಹೇಳಿ ಕೂತ್ರೆ ಅದು ಆಗುವುದಿಲ್ಲ. ಬದಲಾಗಿ ರೈತರು ಏನು ಮಾಡಬೇಕು ಅಂತಂದರೆ ಇದರ ಬಗ್ಗೆ ಗಮನವನ್ನು ಹರಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ. ಇದಾದ ನಂತರ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದು. ಸೊ ಈ ರೀತಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳನ್ನಂದ್ರೆ ಮನೆಯಲ್ಲೇ ಮಾಡುವಂಥ ಇವು ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆ ಮತ್ತು ಗೃಹ ಕೈಗಾರಿಕೆಗಳು, ಇವುಗಳನ್ನು ಅಭಿವೃದ್ಧಿಪಡಿಸುವುದರಿಂದ ರೈತರ ಆದಾಯವನ್ನು ಹೆಚ್ಚು ಮಾಡಬಹುದು. ಜೊತೆಗೆ ಅತಿಯಾದ ಕೃಷಿ ಒತ್ತಡವನ್ನು ಸಹ ಇದರಿಂದ ಕಡಿಮೆ ಮಾಡಬಹುದು. ಸೊ ಇವತ್ತು ಚೀನಾ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನಲಿಕ್ಕೆ ಒಂದು ಕಾರಣ ಏನು ಅಂತಂದರೆ ಅಲ್ಲಿ ಬೆಳವಣಿಗೆಯಾದಂಥ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗುವುದಿಲ್ಲ. ಇನ್ನು ಸಾರಿಗೆ ಸಂಪರ್ಕದ ಅಭಿವೃದ್ಧಿ. ಸೊ ಇಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಬೇಕಾದ್ರೆ ಸಾರಿಗೆ ಸಂಪರ್ಕ ಸೌಲಭ್ಯಗಳು ಅಭಿವೃದ್ಧಿ ಆಗಬೇಕು. ಇದರಿಂದಾಗಿ ಕಚ್ಚಾ ಸಂಪನ್ಮೂಲ ಮತ್ತು ಕೃಷಿ ಉತ್ಪನ್ನಗಳ ಸಾಗಾಟ ಸುಲಭವಾಗಬೇಕು. ಇದರಿಂದ ರೈತರಿಗೆ ಅನುಕೂಲವಾಗಿ ರೈತರು ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇನ್ನು ಭೂಸಾರ ಸಂರಕ್ಷಣೆ. ಭಾರತದಲ್ಲಿ ಕೃಷಿ ಉತ್ಪಾದಕತೆ ಕಡಿಮೆಯಾಗುತ್ತಿರುವುದಕ್ಕೆ ಭೂಸವೆತ, ಫಲವತ್ತತೆಯ ನಾಶ ಒಂದು ಪ್ರಮುಖ ಕಾರಣ ಆಗಿದೆ. ಆದ್ದರಿಂದ ಭೂಸಾರ ಸಂರಕ್ಷಣೆಯ ಕಾರ್ಯಕ್ರಮಗಳನ್ನು ವ್ಯಾಪಕವಾಗಿ ಕೈಗೊಳ್ಳಬೇಕು. ಮರ ಗಿಡಗಳನ್ನು ನೆಡುವುದು, ಒಡ್ಡುಗಳನ್ನು ನಿರ್ಮಾಣ ಮಾಡುವುದು, ಪ್ರವಾಹಗಳನ್ನು ನಿರ್ಮಾಣ ಮಾಡುವುದು, ಸೊ ಮುಂತಾದ ವಿಧಾನಗಳ ಮೂಲಕ ಈ ಕಾರ್ಯ ಸಾಧನೆ ಆಗಬೇಕಾಗಿತ್ತು. ಈಗ ಕೆಲವೊಂದಿಷ್ಟು ಪ್ರದೇಶಗಳು ಜೌಳು ಪ್ರದೇಶ, ಅತಿಯಾದ ನೀರಾವರಿಯಿಂದ ಜೌಳು ಪ್ರದೇಶ ಆಗಿರ್ತಾವೆ. ಹಾಗಾಗಿ ವಿಪರೀತ ಮಳೆಯಾದರೆ ಭೂಮಿಯ ಮೇಲ್ಗಡೆ ನೀರು ಹರಿದು ಹೋಗುವುದು, ಸೊ ಅದರಿಂದ ಬೆಳೆಯ ನಾಶ ಆಗ್ತೈತಿ. ಸೊ ಇವುಗಳನ್ನೆಲ್ಲ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂದರೆ ಅದು ಭೂಸಾರ ಸಂರಕ್ಷಣೆಯಿಂದ ಮಾತ್ರ. ಸರಿಯಾದ ಒಡ್ಡುಗಳು, ಬದುಗಳು, ನೀರು ಸರಾಗವಾಗಿ ಹರಿದು ಹೋಗುವ ಹಾಗೆ ನಾವು ಒಡ್ಡುಗಳನ್ನು ನಿರ್ಮಾಣ ಕಾಲುವೆಗಳನ್ನು ನಿರ್ಮಾಣ ಮಾಡಬೇಕು. ಜೊತೆಗೆ ಹೆಚ್ಚುವರಿ ನೀರನ್ನು ಭೂಮಿಯ ಒಳಗಡೆ ಇಂಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಮಾತ್ರ ಕೃಷಿ ಉತ್ಪಾದನೆಯನ್ನು ನಾವು ಹೆಚ್ಚಿಸಬಹುದು. ಇನ್ನು ಸಹಕಾರಿ ಬೇಸಾಯದ ಅಳವಡಿಕೆ. ಇಲ್ಲಿ ಸಣ್ಣ ಹಿಡುವಳಿದಾರರು ತಮ್ಮ ಸಣ್ಣ ಸಣ್ಣ ತುಂಡು ಭೂಮಿಗಳನ್ನು ಒಟ್ಟು ಸೇರಿಸಿ ಸಹಕಾರಿ ಬೇಸಾಯ ಪದ್ಧತಿಯಲ್ಲಿ ಉತ್ಪಾದನೆ ಕೈಗೊಳ್ಳುವಂತೆ ಪ್ರೇರೇಪಿಸಬೇಕು. ಇದರಿಂದಾಗಿ ವೈಜ್ಞಾನಿಕ ಬೇಸಾಯ ಕ್ರಮ ಸಾಧ್ಯ ಆಗ್ತದೆ ಹಾಗೂ ಇಳುವರಿ ಹೆಚ್ಚುತ್ತದೆ. ಭಾರತದಲ್ಲಿ ಕೃಷಿ ಕ್ಷೇತ್ರದಲ್ಲಿರುವಂಥ ಅನೇಕ ಸಮಸ್ಯೆಗಳಿಗೆ
ಸಹಕಾರಿ ಬೇಸಾಯ ಪದ್ಧತಿ ಉತ್ತಮ ಪರಿಹಾರವಾಗಬಲ್ಲದು. ಸಹಕಾರಿ ಬೇಸಾಯ ಅಂತಂದ್ರೆ ಈಗ ಸಣ್ಣ ಸಣ್ಣ ಭೂಮಿಗಳು ಏನಿರ್ತಾವಲ್ಲ, ಸೊ ಆ ಭೂಮಿಗಳನ್ನು ಒಟ್ಟಾಗಿ ಸೇರಿಸಿ ಒಂದು ದೊಡ್ಡ ಹಿಡುವಳಿಗೆ ಪರಿವರ್ತನೆ ಮಾಡಿ ಸೊ ಉತ್ಪಾದನೆಯನ್ನು ಮಾಡುವಂಥ ಒಂದು ವಿಧಾನ. ಸೊ ಈ ವಿಧಾನವನ್ನು ಭಾರತೀಯ ರೈತರು ಮಾಡಿದ್ದೇ ಆದರೆ ಕೃಷಿ ಉತ್ಪಾದನೆಯನ್ನು ನಾವು ಹೆಚ್ಚಿಸಬಹುದು ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಸೊ ಇಷ್ಟು ಅಂಶಗಳು ಏನು ಅಂತಂದರೆ, ಈಗಾಗಲೇ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಇರುವಂಥ ಕ್ರಮಗಳು. ಸೊ ಇವು ಯಾವ್ಯಾವ ಕ್ರಮಗಳು ಅಂತಂದರೆ, ಭೂ ಸುಧಾರಣೆ ಅನುಷ್ಠಾನ ಇರ್ಬೋದು, ನೀರಾವರಿ ಸೌಲಭ್ಯದ ವಿಸ್ತರಣೆ, ಉತ್ತಮ ಬಿತ್ತನೆ ಬೀಜಗಳ ಪೂರೈಕೆ, ರಸಗೊಬ್ಬರ ಪೂರೈಕೆ, ಸಾಲ ಸೌಲಭ್ಯಗಳು, ಮಾರುಕಟ್ಟೆ ಸೌಲಭ್ಯ, ಉತ್ತೇಜಕಗಳು, ಕೃಷಿ ಸಂಶೋಧನೆ, ದೊಡ್ಡ ಹಿಡುವಳಿ ರಚನೆ ಹಾಗೂ ಅನಕ್ಷರತೆಯ ನಿವಾರಣೆ, ಅಧಿಕ ಜನರ ವರ್ಗಾವಣೆ, ಸಣ್ಣ ಮತ್ತು ಗೃಹ ಕೈಗಾರಿಕೆಗಳ ಅಭಿವೃದ್ಧಿ, ಸಾರಿಗೆ ಸಂಪರ್ಕದ ಅಭಿವೃದ್ಧಿ, ಭೂಸಾರ ಸಂರಕ್ಷಣೆ, ಸಹಕಾರಿ ಬೇಸಾಯದ ಅಳವಡಿಕೆ. ಇಷ್ಟು ಪಾಯಿಂಟ್ಗಳನ್ನು ನೀವು ಎಕ್ಸಾಮ್ನಲ್ಲಿ ಸರಿಯಾಗಿ ಬರೆದು ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿರಿ. ಸೊ ಈ ರೀತಿ ನೀವು ಮಾಡಿದ್ದೇ ಆದರೆ ನಿಮಗೆ ಹೆಚ್ಚು ಹೆಚ್ಚು ಅಂಕಗಳು ಲಭಿಸ್ತಾವು ಅನ್ನುವಂಥ ಒಂದು ವಿಚಾರವನ್ನು ನಿಮ್ಮಿಂದ ಹೇಳ್ತೀನಿ. ಧನ್ಯವಾದಗಳು.